ನಮಸ್ಕಾರ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಭಾಗದಲ್ಲಿ ಚರ್ಚೆ ವಿಚಾರವಾಗಿ ಧರ್ಮಸ್ಥಳದ ಪ್ರಕರಣದ ಬೆಳವಣಿಗೆಗಳನ್ನ ಮತ್ತು ಆಗ್ತಿರುವ ಗೊಂದಲಗಳು ಹಾಗೇನೆ ಹೋರಾಟಗಳ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದೀವಿ. ಮೊದಲ ಭಾಗದಲ್ಲಿ ಮೊನ್ನೆ ಅಂದ್ರೆ ಕಳೆದ ವಾರ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಕೆಲವು ಅಸ್ಥಿಪಂಜರಗಳನ್ನ ವಶಪಡಿಸಿಕೊಂಡಿತ್ತು. ಇದರ ಪತ್ತೆ ಅಂದ್ರೆ ಇದು ಯಾರದ್ದು ಅನ್ನೋ ಪತ್ತೆಯ ಕೆಲಸಕ್ಕೆ ಎಸ್ಐಟಿ ಮುಂದಾಗಿದೆ. ಮೊದಲಿಗೆ ಯುಬಿ ಅಯ್ಯಪ್ಪ ಅನ್ನೋ ಮಡಿಕೇರಿ ಮೂಲದ ಓರ್ವ ವ್ಯಕ್ತಿಯ ಐಡಿ ಕಾರ್ಡ್ ಪತ್ತೆ ಆಗಿತ್ತು. ಆತನ ಪುತ್ರ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಆ ನಂತರದಲ್ಲಿ ಈಗ ಎರಡನೇ ವ್ಯಕ್ತಿಯದ್ದು ಅಂತ ಹೇಳಲಾದ ಒಂದು ಐಡಿ ಕಾರ್ಡ್, ಒಂದು ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ. ಆ ವ್ಯಕ್ತಿ ತುಮಕೂರಿನ ಗುಬ್ಬಿ ಮೂಲದವನು. ಆತ ಆದಿಶೇಷ ನಾರಾಯಣ 27 ವರ್ಷ ಅಂತ ಮಾಹಿತಿ ಸಿಕ್ಕಿದೆ. ಆತನ ಕುಟುಂಬದವರನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತು ಕರೆಸ್ಕೊಂಡಿದ್ರು. ಅಲ್ಲಿ ಸಿಕ್ಕಿರುವಂತಹ ಐಡಿ ಕಾರ್ಡ್ ಆತನದ್ದೇ, ಅಂದ್ರೆ ತಮ್ಮ ತಮ್ಮನದ್ದು ಅಂತ ಆತನ ಸಹೋದರಿಯರು ಅಕ್ಕಂದ್ರು ಗುರುತಿಸಿದ್ದಾರೆ. ಆತ 2013ರಲ್ಲಿ ನಾಪತ್ತೆ ಆಗಿದ್ದ. ನಾಪತ್ತೆ ಅಂತಂದ್ರೆ ಆತ ಮನೆಯಿಂದ ಹೊರಗಡೆ ಹೋಗೋದು, ಸ್ವಲ್ಪ ದಿನ ಇರೋದು, ವಾಪಸ್ ಬರೋದು, ಬೆಂಗಳೂರಲ್ಲಿ ಬಾರ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅಂತ ಅಕ್ಕಂದ್ರು ಭಾವ ಎಲ್ಲ ಹೇಳ್ತಿದ್ದಾರೆ. ಅಪ್ಪ ಬಹಳ ಸ್ಟ್ರಿಕ್ಟ್ ಆಗಿದ್ರು, ಸ್ವಲ್ಪ ದುಡಿಬೇಕು ಅಂತ ಹೇಳ್ತಿದ್ರು. ಆ ಕಾರಣಕ್ಕಾಗಿ ಸ್ವಲ್ಪ ದಿನ ಮನೆ ಬಿಟ್ಟು ಹೋಗ್ತಿದ್ದ ಬರ್ತಿದ್ದ. ಹಾಗಾಗಿ ನಾವು ದೂರು ದಾಖಲಿಸಿರ್ಲಿಲ್ಲ. ಅಂದ್ರೆ ಇಲ್ಲಿ ತನಕ ಒಂದಿತ್ತಲ್ಲಿ ಇಷ್ಟೆಲ್ಲ ಅಸ್ಥಿಪಂಜರಗಳು ಸಿಕ್ತಿದೆ, ಯಾಕೆ ಯಾರು ಬಂದು ದೂರು ಸಲ್ಲಿಸ್ತಿಲ್ಲ ಅಂತ ಈ ತರದ ವ್ಯಕ್ತಿಗಳು ಇರಬಹುದು. ಸಾವಿಗೆ ನಿಖರ ಕಾರಣ ಗೊತ್ತಿಲ್ಲ, ಅದನ್ನ ಎಸ್ಐಟಿ ಪತ್ತೆ ಹಚ್ಚಬೇಕು. ಆದ್ರೆ ಅಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರ ಆತನದ್ದಾಗಿರಬಹುದು ಅನ್ನೋ ಶಂಕೆಯನ್ನ ಎಸ್ಐಟಿ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಡಿಎನ್ಎ ನಡೆಸೋ ಸಂದರ್ಭದಲ್ಲಿ ನೀವು ಬರ್ಬೇಕಾಗತ್ತೆ ಅಂತ ಕುಟುಂಬಸ್ಥರಿಗೆ ತಿಳಿಸಿ ಮಾಹಿತಿಯನ್ನ ಕೊಟ್ಟು ಕಳಿಸಿದ್ದಾರೆ ಅಂತ ಆತನ ಕುಟುಂಬಸ್ಥರು ಭಾವ ಮತ್ತು ಅಕ್ಕಂದ್ರು ಕಣ್ಣೀರ್ ಹಾಕಿದ್ರು. ತಮ್ಮ ನಾಪತ್ತೆ ಆಗಿದ್ದ ಬರ್ತಾನೆ ಅಂತ ನಾವು ಅಂದುಕೊಂಡಿದ್ವಿ, ಆದ್ರ ಆತ ಬಂದಿಲ್ಲ ಅಂತ ಅವರು ಮಾಧ್ಯಮಗಳ ಎದುರಲ್ಲಿ ತಮ್ಮ ನೋವನ್ನ ತೋಡ್ಕೊಂಡ್ರು. ಹಾಗಾಗಿ ಬಹುತೇಕ ಇಬ್ಬರ ಪತ್ತೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರ್ದು ಅನ್ನೋದ್ರ ಕುರಿತಂತೆ ಅಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಮತ್ತು ಇತರೆ ಕಾರ್ಯದ ಮುಖಾಂತರವಾಗಿ ಎಸ್ಐಟಿ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಿದೆ. ಈ ನಡುವೆ ನಿರಂತರವಾಗಿ ಚಿನ್ನಯ್ಯ 2023ನೇ ಇಸ್ವಿಯಲ್ಲಿ ತಿಮರೋಡಿಯವರ ಮನೆಗೆ ಬಂದು ಮಾತನಾಡಿದ್ದಂತಹ ವಿಚಾರಗಳು ಹಂತ ಹಂತವಾಗಿ ಅದು ಪಾರ್ಟ್ ಬೈ ಪಾರ್ಟ್ ಬಿಡುಗಡೆ ಆಗ್ತಾನೆ ಇದೆ. ಆತ ಬಹಳಷ್ಟು ಆತಂಕಕಾರಿ ಭಯಾನಕ ವಿಚಾರಗಳನ್ನ ಆ ವಿಡಿಯೋದಲ್ಲಿ ಹೇಳಿದ್ದಾನೆ. ಆತನನ್ನ ಶಿಕ್ಷೆಗೊಳಪಡಿಸ್ಬೇಕಾಗತ್ತೆ. ಆತ ಅಲ್ಲ ಹಂಗಾದ್ರೆ ಸುಳ್ಳು ಹೇಳದ್ನ, ಈ ಕೋರ್ಟಲ್ ಸುಳ್ಳು ಹೇಳ್ತಿದ್ದಾನ, ಆತ ಏನ್ ಮಾಡೋದಕ್ಕೆ ಹೊರಟಿದ್ದಾನೆ ಅಂತ. ಯಾಕೆಂದ್ರೆ ಅಲ್ಲಿ ಬಹಳಷ್ಟು ಗಂಭೀರವಾದಂತ ಅಷ್ಟೇ ಭಯಾನಕವಾದ ಕಥೆಗಳನ್ನ ಆತ ತಿಮರೋಡಿಯವರ ಮುಂದೆ ಹೇಳಿದ್ದಾನೆ. ಇನ್ನೊಂದು ಕಡೆಯಲ್ಲಿ ತಿಮರೋಡಿಯವರು ನಾಪತ್ತೆ ಆಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅವರನ್ನ 1 ವರ್ಷಗಳ ಕಾಲ ಗಡೀಪಾರು ಮಾಡಲಾಗಿದೆ. ಅವರು ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ನಡುವೆ ಇನ್ನೊಂದು ಪ್ರಕರಣ ಇವತ್ತು ಬಹಳ ದೊಡ್ಡ ಸುದ್ದಿ ಆಗಿದ್ದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ಅಂದ್ರೆ, ಈ ಚಿನ್ನಯ್ಯ ಮತ್ತು ಆತನ ಪರವಾಗಿರುವ ವಕೀಲರು ಸುಪ್ರೀಂ ಕೋರ್ಟ್ಗೆ ಒಂದು PIL ಅನ್ನ ಸಲ್ಲಿಕೆ ಮಾಡಿದ್ರು. 1995ನೇ ಇಸ್ವಿಯಿಂದ 2004ರ ತನಕ ಅಲ್ಲಿ ನಡೆದಿರುವಂತಹ ಪ್ರಕರಣಗಳನ್ನ ತನಿಖೆ ನಡೆಸಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈ ಸುಪ್ರೀಂ ಕೋರ್ಟ್ ಮೊರೆ ಹೋದ ಸಂದರ್ಭದಲ್ಲಿ ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ದು. ಅದನ್ನ ಪೈಸಾ ವಸೂಲು ಪಬ್ಲಿಕ್ ಲಿಟಿಗೇಷನ್ ಅನ್ನೋದನ್ನ ಪೈಸಾ ವಸೂಲ್ ಲಿಟಿಗೇಷನ್ ಅಂತ ಕರೆದಿತ್ತು, ಅಥವಾ ಪಬ್ಲಿಸಿಟಿ ಲಿಟಿಗೇಷನ್ ಅಂತ ಕರೆದಿತ್ತು, ಅಥವಾ ಪೊಲಿಟಿಕಲ್ ಲಿಟಿಗೇಷನ್ ಕರೆದಿತ್ತು ಅಂತ ನಿನ್ನೆಯಿಂದ ಬಹಳ ದೊಡ್ಡ ಸುದ್ದಿ ಆಗ್ತಿದೆ. ಆದ್ರೆ ಇದು ಸುಳ್ಳು ಅನ್ನೋ ಮಾಹಿತಿಗಳು ಈಗ ಲಭ್ಯ ಆಗ್ತಿದೆ. ಇದಕ್ಕೆ ಅಧಿಕೃತತೆಯನ್ನು ಒದಗಿಸಿರೋದು ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರಾಗಿರುವಂತ ವಕೀಲ ದೀಪಕ್ ಖೋಸ್ಲಾ ಅವರು ಈ ಕುರಿತಂತೆ ಭಾರತದ ಮುಖ್ಯ ನ್ಯಾಯಮೂರ್ತಿ CJI ಈಗ BR ಗವಾಯಿ ಅವರಿದ್ದಾರೆ, ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ, ನ್ಯಾಯಾಂಗ ನಿಂದನೆ ಹಾಗೂ ತಪ್ಪು ಮಾಹಿತಿ ಪ್ರಸಾರವನ್ನ ತಡೆಯೋದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಪತ್ರದಲ್ಲಿ ಅವರು CJIಗೆ ಮನವಿ ಮಾಡಿಕೊಂಡಿದ್ದಾರೆ. ಅವರ ಪತ್ರದಲ್ಲಿ ಏನಿದೆ ಅಂತಂದ್ರೆ, 2025ರ ಮೇ 5ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ WB ಸಂಖ್ಯೆ 184/2025 ಅನಾಮಿಕ ದೂರುದಾರ ಸಲ್ಲಿಸಿದಂತ ಕ್ರಿಮಿನಲ್ ರಿಟ್ ಅರ್ಜಿಯದು. ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸುದ್ದಿವಾಹಿನಿಗಳು ಸಾರ್ವಜನಿಕರನ್ನ ದಾರಿ ತಪ್ಪಿಸ್ತಿವೆ ಅಂತ ಈ ಪತ್ರದಲ್ಲಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದು ಅವರು ಹೇಳ್ತಾರೆ, ಅರ್ಜಿಯನ್ನ ವಿಳಂಬ ಮಾಡಿದ್ದು ಮತ್ತು ಹಿಂದಿನ ದೂರು ಅಥವಾ FIR ಇಲ್ಲದ ಕಾರಣಗಳಿಗಾಗಿ ಮಾತ್ರ ಈ PIL ಅನ್ನ ತಿರಸ್ಕರಿಸಲಾಗಿದೆ ಅಂತ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ನ್ಯಾಯಾಲಯ ಪ್ರಕರಣದ ಅರ್ಹತೆಯನ್ನ ಇಲ್ಲಿ ಪರಿಗಣಿಸಿಲ್ಲ, ಕೇವಲ 2-3 ಕಾರಣಗಳಿಗಾಗಿ ಈ PIL ಅನ್ನ ತಿರಸ್ಕರಿಸಿದೆ. ಆದ್ರೆ ಅದಕ್ಕೆ ಕಾರಣ ಇವ್ರು ಹೇಳೋ ರೀತಿಯಲ್ಲಿ ಅಲ್ಲ. ಅರ್ಜಿಯನ್ನ ವಿಳಂಬ ಮಾಡಿದ್ದು ಮತ್ತು ಹಿಂದಿನ ದೂರು ಅಥವಾ FIR ಇಲ್ಲದೆ ಇರೋದು PIL ಅನ್ನ ಪುರಸ್ಕರಿಸದೆ ಇರೋದಕ್ಕೆ ಕಾರಣ ಅಂತ ಅವರು ಹೇಳ್ತಾರೆ. ಇದರ ಹೊರತಾಗಿ ಸುಪ್ರೀಂ ಕೋರ್ಟ್ ಪ್ರಕರಣದ ಅರ್ಹತೆಗಳನ್ನ ನಿರ್ಧರಿಸಿದೆ ಅನ್ನೋ ರೀತಿಯಲ್ಲಿ ಮತ್ತು ಆರೋಪಗಳ ವಿರುದ್ಧ ತೀರ್ಪು ನೀಡಿದೆ, ವಿಷಯವನ್ನ ಅಂತಿಮವಾಗಿ ಮುಕ್ತಾಯಗೊಳಿಸಲಾಗಿದೆ ಅಂತ ಕನ್ನಡದ ಸುದ್ದಿ ವಾಹಿನಿಗಳು ಪ್ರಸಾರವನ್ನ ಮಾಡ್ತಿದೆ ಅಂತ ದೀಪಕ್ ಖೋಸ್ಲಾ ಅವರು CJI ಗಮನಕ್ಕೆ ತಂದಿದ್ದಾರೆ. ಇದರ ಪರಿಣಾಮಗಳ ಬಗ್ಗೆನೂ ಅವರು ಹೇಳಿದ್ದಾರೆ. ಅವರ
ಪತ್ರದಲ್ಲಿ ಹೇಳಿದ್ದಾರೆ. ಖೋಸ್ಲಾ ಅವರ ಪ್ರಕಾರ ಈ ಸುಳ್ಳು ವರದಿ ಕರ್ನಾಟಕದಲ್ಲಿ ನಡೆದಿರುವಂತಹ ಧರ್ಮಸ್ಥಳ ಪೊಲೀಸ್ ಠಾಣೆಯ ಎಫ್ಐಆರ್, ಎಸ್ಐಟಿ ರಚನೆ ಮತ್ತು ಕರ್ನಾಟಕ ಹೈಕೋರ್ಟ್ ನಲ್ಲಿ ಬಾಕಿ ಇರುವ WP ರಿಟ್ ಪಿಟಿಷನ್ ನಂಬರ್ 27750/2025 ಸೇರಿದಂತೆ ಇತರೆ ವಿಚಾರಣೆಗಳು ಮುಕ್ತಾಯಗೊಂಡಿವೆ ಅನ್ನೋ ಒಂದು ತಪ್ಪು ಸಂದೇಶವನ್ನ ಸಾರ್ವಜನಿಕರಿಗೆ ಕನ್ನಡ ಸುದ್ದಿವಾಹಿನಿಗಳು ತಲುಪಿಸ್ತಾ ಇದಾವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇದರಿಂದ ನ್ಯಾಯಾಂಗದ ಮೇಲಿನ ಸಾರ್ವಜನಿಕರ ನಂಬಿಕೆ ಹಾಳಾಗತ್ತೆ. ಕರ್ನಾಟಕ ಹೈಕೋರ್ಟ್ ನಲ್ಲಿ ಈಗಾಗಲೇ ನಡೆದಿರುವಂತಹ ಪ್ರಕ್ರಿಯೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರತ್ತೆ ಅನ್ನೋ ಕಳವಳವನ್ನ ದೀಪಕ್ ಖೋಸ್ಲಾ ಅವರು ವ್ಯಕ್ತಪಡಿಸಿ ಸಿಜೆಐಗೆ ಪತ್ರ ಬರೆದಿದ್ದಾರೆ. ಸದ್ಯಕ್ಕೆ ನಾನು ಸುದ್ದಿವಾಹಿನಿಗಳಿಗೆ ಇದನ್ನ ನಿಲ್ಲಿಸುವಂತೆ ಮನವಿ ಮಾಡಿದ್ರು ಅವರು ತಮ್ಮ ತಪ್ಪು ವರದಿಯನ್ನ, ಸುಳ್ಳು ವರದಿಯನ್ನ ಮುಂದುವರಿಸುತ್ತಿದ್ದಾರೆ ಅಂತ ಖೋಸ್ಲಾ ಅವರು ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ವಿಷಯವನ್ನ ಸುಪ್ರೀಂ ಕೋರ್ಟ್ ಸುಮೋಟವಾಗಿ ಪರಿಗಣಿಸಿ ತಪ್ಪು ಸುದ್ದಿಯನ್ನ ಪ್ರಸಾರ ಮಾಡುವವರಿಗೆ ನ್ಯಾಯಾಂಗ ನಿಂದನೆ ಅಥವಾ ವರದಿ ಮಾಡುವಂತ ಮಾನದಂಡಗಳ ಉಲ್ಲಂಘನೆಗಾಗಿ ನೋಟಿಸ್ ಜಾರಿಗೊಳಿಸೋಕೆ, ಇಂತಹ ತಪ್ಪು ಮಾಹಿತಿ ಮರಳಿಸೋದನ್ನ ತಡೆಯೋದಕ್ಕೆ ನ್ಯಾಯಾಂಗ ಆದೇಶಗಳ ನಿಖರ ವರದಿಗಾಗಿ ಮಾರ್ಗಸೂಚಿಗಳನ್ನ ರೂಪಿಸೋಕೆ ಸಿಜೆಐ ಅವರಿಗೆ ವಕೀಲ ದೀಪಕ್ ಖೋಸ್ಲಾ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನ್ಯಾಯಾಂಗ ಪ್ರಕಟಣೆಗಳ ಸಮಗ್ರತೆಯನ್ನ ಕಾಪಾಡೋದಕ್ಕೆ ಹಾಗೆ ಸಿಜೆಐ ಅವರು ಸಮಯೋಚಿತ ಹಸ್ತಕ್ಷೇಪ ಇದರಲ್ಲಿ ಅಗತ್ಯ ಇದೆ ಅನ್ನೋ ಪ್ರತಿಪಾದನೆಯನ್ನ ಪತ್ರದಲ್ಲಿ ಮಾಡಿದ್ದಾರೆ. ಇದರ ಬಗ್ಗೆ ಮುಖ್ಯ ನ್ಯಾಯಮೂರ್ತಿಗಳು ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು ಪತ್ರವಂತೂ ಅವರಿಗೆ ತಲುಪಿದೆ. ಅಂದ್ರೆ ಗೊತ್ತಿಲ್ಲ, ಕನ್ನಡದ ಸುದ್ದಿವಾಹಿನಿಗಳು ವಾಟ್ಸಪ್ ಸುದ್ದಿಗಳನ್ನ ನೋಡಿ ಅಥವಾ ಪ್ರೊಪಗಂಡವನ್ನ ನೋಡಿ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಸ್ಪಷ್ಟವಾಗಿ ರಿಟ್ ಪಿಟಿಷನ್ ಸಂಖ್ಯೆ ಮತ್ತು ಆ ರಿಟ್ ಪಿಟಿಷನ್ ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಏನು ಹೇಳಿ ಅದನ್ನ ತಿರಸ್ಕರಿಸಿದೆ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಒಂದು ದಾಖಲೆ ರೂಪದಲ್ಲಿ ಸಿಜೆಐಗೆ ಮನವಿ ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸುದ್ದಿವಾಹಿನಿಗಳು ತಪ್ಪು ಸಂದೇಶವನ್ನ ಮತ್ತು ತಪ್ಪು ಸುಳ್ಳು ಸುದ್ದಿಗಳನ್ನ ಪ್ರಕಟ ಮಾಡ್ತಿದ್ದಾರೆ ಅನ್ನೋದು ಅವರ ಆರೋಪ ಆಗಿದೆ. ಇದೆಲ್ಲದರ ನಡುವೆ ಇವತ್ತು ಮಹತ್ವದ ಬೆಳವಣಿಗೆ ಆಗಿದೆ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಎಲ್ಲ ಪ್ರಕರಣಗಳ ಸಮಗ್ರವಾದಂತಹ ತನಿಖೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಬೃಹತ್ ನ್ಯಾಯ ಸಮಾವೇಶವನ್ನ ನಡೆಸಲಾಗಿದೆ. ಈ ನ್ಯಾಯ ಸಮಾವೇಶದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಯಾರೆಲ್ಲ ಸಂತ್ರಸ್ತರಿಗೆ ಅನ್ಯಾಯ ಆಗಿದೆ, ಇಲ್ಲಿ ತನಕ ಯಾರೆಲ್ಲ ಹತ್ಯೆ, ಅತ್ಯಾಚಾರ ಮತ್ತು ಇತರೆ ಕೆಲಸಗಳು ನಡೆದಿದೆ ಎಲ್ಲದಕ್ಕೂ ಸರಿಯಾದ ಸಮಗ್ರವಾದ ತನಿಖೆ ಆಗಬೇಕು ಅನ್ನೋ ಒಕ್ಕೋರಲ ಧ್ವನಿ ಕೂಡ ಕೇಳಿ ಬಂದಿದೆ. ಈ ಎಲ್ಲದರ ಬಗ್ಗೆ ನಾವು ಮಾತನಾಡ್ತೀವಿ. ಮೊದಲೇದಾಗಿ ಇವತ್ತಿನ ಅಪ್ಡೇಟ್ ಕುರಿತಂತೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳದಿಂದ ಸಂಪರ್ಕದಲ್ಲಿದ್ದಾರೆ. ಶಿಬಿ, ಇವತ್ತಿನ ಅಪ್ಡೇಟ್ಸ್ ಏನು? ಓರ್ವ ಆದಿಶೇಷ ನಾರಾಯಣನ ಕುಟುಂಬಸ್ಥರನ್ನ ಕರೆಸಿದ್ರು, ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಮಾಹಿತಿ ಇದೆ ಇವತ್ತಿಗೆ ಸಂಬಂಧಪಟ್ಟಂತೆ? ಶಿಬಿ, 1 ಸೆಕೆಂಡ್, ಆಡಿಯೋ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಡನ್. ಶಿಬಿ, ಓಕೆ, ಅವರ ಕನೆಕ್ಟಿವಿಟಿ ಸ್ವಲ್ಪ ನಮ್ಗೆ ಸಮಸ್ಯೆ ಆಯ್ತು. ನಮ್ ಜೊತೆಗೆ ಇವತ್ತು ನ್ಯಾಯ ಸಮಾವೇಶದಲ್ಲಿ ಭಾಗಿಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಕೇಳ್ತಿರೋ ಜನವಾದಿ ಮಹಿಳಾ ಸಂಘಟನೆಯ ವಿಮಲಾ KS ಅವರು ನಮ್ ಜೊತೆಗಿದ್ದಾರೆ. ನಮಸ್ಕಾರ ವಿಮಲಾ ಅವರೇ, ಕೇಳಿಸ್ತಿದ್ಯಾ? ನಮಸ್ಕಾರ. ಡನ್. ನ್ಯಾಯ ಸಮಾವೇಶ ಯಾವ ಕಾರಣಕ್ಕಾಗಿ, ಏನೆಲ್ಲ ತೀರ್ಮಾನವನ್ನ ಇವತ್ತಿನ ಸಮಾವೇಶದಲ್ಲಿ ತೆಗೆದುಕೊಳ್ಳಲಾಯಿತು ಅಂತಿಮವಾಗಿ, ಮತ್ತೆ ಏನ್ ಒತ್ತಾಯ ಮಾಡ್ತೀರಿ ತಾವು ಈ ಸಂದರ್ಭದಲ್ಲಿ? ಹೆಸರೇ ಹೇಳುವ ಹಾಗೆ ಅದು ನ್ಯಾಯ ಸಮಾವೇಶ. ಸೊ ಅನ್ಯಾಯ ನಡೆದಿದೆ ಅಂತನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಹಾಗಾಗಿ ಆ ಅನ್ಯಾಯದ ವಿರುದ್ಧ ದೊಡ್ಡ ಮಟ್ಟದ ಕೂಗು ಏಳದೆ ಇದ್ರೆ, ಕಲ್ಲಿನ ಕಟ್ಟಡ ಅಲ್ಲ ನಮ್ಮ ವಿಧಾನಸೌಧ. ಸೊ ಹಾಗಾಗಿ ಅದಕ್ಕೆ ಸುದ್ದಿ ಹೋಗ್ಬೇಕು, ಒಳಗ್ ಮುಟ್ಬೇಕು ಅಂತಂದ್ರೆ ಆ ತರದ ಒಂದು ಸಮಾವೇಶ ಅಗತ್ಯ ಇದೆ ಅಂತ ಅನ್ನಿಸಿ. ಯಾಕೆಂದ್ರೆ ಹೋರಾಟ ಇವತ್ ಶುರುವಾಗಿದ್ದಲ್ಲ. ದೇವಾನಂದ್ ಅವರ ಮಗಳು ಪದ್ಮಲತಾ ಕಿಡ್ನಾಪ್ ಆದ ದಿವಸದಿಂದನೇ ಹೋರಾಟ ಶುರುವಾಗಿದೆ. ಮತ್ತು ಸೌಜನ್ಯ ಪ್ರಕರಣದ ಸಂದರ್ಭದಲ್ಲಿ ಕೂಡ ದೊಡ್ಡ ಹೋರಾಟ ನಡೆದ ನಂತರ ಸಿಬಿಐಗೆ ವಹಿಸಿದಂತದ್ದು. ಮತ್ತು ಸಿಬಿಐ ಕೋರ್ಟ್ನ ಜಡ್ಜ್ಮೆಂಟ್ ಬಂದು, ಆ ಜಡ್ಜ್ಮೆಂಟ್ ನಾವು ಒಟ್ಟು ಜನ ಚಳವಳಿಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ದವರು ಏನನ್ನ ಹೇಳಿದ್ವೋ ಅದನ್ನ ಎತ್ತಿ ಹಿಡಿದಿದೆ ಸಿಬಿಐ ನ್ಯಾಯಾಲಯ. ಸೊ ಈಗ ಮತ್ತೆ ಮೇಲೆದ್ದು ಬಂದ ಹೊತ್ತಿನಲ್ಲಿ ಇದೊಂದು ಜನಾಕ್ರೋಶ ಸರ್ಕಾರದ ಕಿವಿ ಮುಟ್ಟಬೇಕು ಅನ್ನುವ ಕಾರಣಕ್ಕಾಗಿ ಈ ನ್ಯಾಯ ಸಮಾವೇಶವನ್ನ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸೊ ನೀವೀಗ ಕೇಳಿದಾಗೆ ಮುಂದೇನು ಅಂತ ಹೇಳ್ತಾ ಇದ್ದೀರಲ್ಲ, ಇದು ರಾಜ್ಯದಾದ್ಯಂತ ಸಣ್ಣ ಪುಟ್ಟ ದೊಡ್ಡ ಬೃಹತ್ ಹೀಗೆ ಹಲವು ಹಂತಗಳಲ್ಲಿ ಇದನ್ನ ಮಾಡ್ಬೇಕು ಅಂತ ಇರೋ ಅಂತದ್ದು. ನಿಮ್ಮ ಎರಡನೇ ಪ್ರಶ್ನೆ ಡಿಮ್ಯಾಂಡ್ಗಳು ಏನು ಅಂತ, ನಿರ್ಣಯ ಏನಾದ್ರು ತಗೊಂಡಿದ್ದೀರಾ ಇವತ್ತಿನ ಸಮಾವೇಶದಲ್ಲಿ? ನಿರ್ಣಯ ಏನು ಅಂತ, ನಿರ್ಣಯ ಅಫ್ಕೋರ್ಸ್ ನಮ್ಮ ಪ್ರಚಾರದ ನಮ್ಮ ಎಲ್ಲ ಸಾಮಗ್ರಿಗಳಲ್ಲೇ ನಾವು ಹೇಳಿದ ಹಾಗೆ, ಮತ್ತು SIT ರಚನೆ ಆಗುವಾಗ
ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಒಂದ್ ಇರುತ್ತಲ್ಲ, ಅದರಲ್ಲಿ ಇರುವ ಹಾಗೆ 2005ರಿಂದ 2025ರವರೆಗಿನ ಪ್ರಕರಣಗಳೇನಿದಾವಲ್ಲ ಅವೆಲ್ಲವೂ ಕೂಡ SIT ಯ ಅಡಿಯಲ್ಲಿ ತನಿಖೆಗೆ ಬರಬೇಕು ಅನ್ನೋದನ್ನ ಫ್ರಮ್ ಡೇ ಒನ್ ಕೇಳ್ತಾ ಇದ್ದೀವಿ. ಅದನ್ನ ಇವತ್ತು ಪುನರುಚ್ಚರಿಸಿದೀವಿ. ಎರಡನೇದಾಗಿ ನಮ್ಗಿರೋದು ಏನಂತಂದ್ರೆ, ಧರ್ಮಸ್ಥಳದ ಠಾಣೆಯಲ್ಲಿ ಹಲವು ದೂರುಗಳು ಹಲವಾರು ವರ್ಷಗಳಿಂದ ದಾಖಲಾಗಿದ್ದಾವೆ. ಆ ಹಲವಾರು ದೂರುಗಳು ತನಿಖೆಯೇ ಇಲ್ಲದೆ C ರಿಪೋರ್ಟ್ B ರಿಪೋರ್ಟ್ಗಳು ಆಗ್ಬಿಟ್ಟಿದ್ದಾವೆ. ಹಾಗಾಗಿ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಲ್ಲ ದೂರುಗಳ ಸಮಗ್ರ ತನಿಖೆ ಆಗ್ಬೇಕು ಅಂತ ಅನ್ನೋದು ಕೂಡ ನಮ್ಮ ಬೇಡಿಕೆ ಅಥವಾ ಹಕ್ಕೊತ್ತಾಯಗಳಲ್ಲಿ ಒಂದು. ಇನ್ನೊಂದು, ಧರ್ಮಸ್ಥಳದ ಸುತ್ತಮುತ್ತ ಹಲವು ರೀತಿಯ ಭೂ ಕಬಳಿಕೆಗಳು ನಡೆದಿದ್ದಾವೆ. ಅಕ್ರಮವಾಗಿ ಭೂಮಿಯನ್ನ ವಶಪಡಿಸ್ಕೊಂಡಂತಹ ಪ್ರಕರಣಗಳು ನಡೆದಿದ್ದಾವೆ. ಹಾಗಾಗಿ ಅವೆಲ್ಲವೂ ಕೂಡ ತನಿಖೆ ಆಗ್ಬೇಕು ಮತ್ತು ಅದು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ಬೇಕು. ನಮಗ್ ಗೊತ್ತಿರ್ಬೇಕು, ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಕೊಲೆಯಾಗಿದ್ದು ಅವರ ಭೂಮಿಯ ಕಾರಣಕ್ಕಾಗಿ, ಮತ್ತು ಇವತ್ತಿಗೂ ಅವರ ಹೆಸರಿನಲ್ಲೇ ಇರುವಂತಹ ಭೂಮಿಯ ಆ ಜಾಗದಲ್ಲಿ ಒಂದು ದೊಡ್ಡ ಹೋಟೆಲ್ ತಲೆ ಎತ್ತಿದೆ ಅಂತದ್ದು ಎಲ್ಲರಿಗೂ ಗೊತ್ತಿರೋದಲ್ವಾ. ಸೊ ಇಂತಹ ಭೂ ಅಕ್ರಮಗಳ ತನಿಖೆ ಆಗ್ಬೇಕು ಮತ್ತು ಅದು ಯಾರಿಗ್ ಸೇರ್ಬೇಕು ಅವ್ರಿಗೆ ಸೇರ್ಬೇಕು. ಮೂರನೇದು, ದಲಿತರ ಭೂಮಿಗಳನ್ನ ಅಂದ್ರೆ DC ಮನ್ನಾ ಅಂತ ಹೇಳ್ತಾರೆ, ಆ ಭೂಮಿಗಳನ್ನ ಅಕ್ರಮವಾಗಿ ಪಡೆದುಕೊಂಡು ಅದರ ಮೇಲೆ ತಮ್ಮ ಸ್ವಾಧೀನವನ್ನ ಇಟ್ಕೊಂಡಿರುವಂತಹ ಬಲಾಢ್ಯರಿದಾರಲ್ಲ, ದಲಿತರಿಗೆ ಭೂಮಿ ಕೊಡ್ಬೇಕು ಅಂತಂದ್ರೆ ಅರ್ಥ ಏನು? ಸಂವಿಧಾನದ ಪ್ರಕಾರ ಅವರ ಘನತೆಯ ಬದುಕಿಗೆ ಅದು ಅಗತ್ಯ ಇದೆ. ಹಲವು ವರ್ಷಗಳಿಂದ ಶತಮಾನಗಳಿಂದ ಅಂಚಿಗೆ ತಳ್ಳಲ್ಪಟ್ಟಂತಹ ಆ ಸಮುದಾಯಕ್ಕೆ ಸಿಗಬೇಕಾದಂತಹ ಭೂಮಿಯನ್ನ ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದಾರೆ ಅಂದ್ರೆ ದಲಿತರಿಗೆ ಸಿಗಬೇಕಾದಂತಹ ಆ ಭೂಮಿಯನ್ನ ಕೊಡ್ಬೇಕು ಅಂತ ಅನ್ನೋಂಥದ್ದು. ಜೊತೆಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಕೊನೆ ಡಿಮ್ಯಾಂಡ್ ಹೇಳ್ಬಿಡ್ತೀನಿ. ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಮೂಲಕ ಕಡು ಕಷ್ಟದಲ್ಲಿರುವಂತಹ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಸಾಲ ಅಂತ ಕೊಟ್ಟು, ಮತ್ತು ಆ ಸಾಲ ಕೊಡೋದಕ್ಕೆ ಇವರು ಬ್ಯಾಂಕ್ಗಳಿಂದ ಸಾಲ ತಗೊಂಡು, ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ಗಳಿಂದ ಸಾಲ ತಗೊಂಡು, ಅತ್ಯಂತ ದುಬಾರಿ ಬಡ್ಡಿಯಲ್ಲಿ ಸಾಲವನ್ನ ಕೊಟ್ಟು ಬಡ್ಡಿ ವಸೂಲಿ ಮಾಡೋದಲ್ದೇನೆ ಕಿರುಕುಳಗಳು, ಹಿಂಸೆಗಳು, ಅನಗತ್ಯವಾದಂತಹ ಅಮಾನವೀಯ ನಡವಳಿಕೆಗಳು ನಡೀತಾ ಇರೋದಿದೆಯಲ್ಲ, ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿತ್ತು. ಇದನ್ನೆಲ್ಲ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ಡನ್. ಮಾತನಾಡ್ತೀನಿ ವಿಮಲ್ ಅವರೇ ನಿಮ್ ಜೊತೆಗೆ. ನಮ್ಮ ಪ್ರತಿನಿಧಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಅಪ್ಡೇಟ್ಸ್ ಒಂದು ತಗೊಂಡ್ಬಿಡ್ತೀನಿ ಅವ್ರ ಜೊತೆಗೆ. ಶಿಬಿ ಕೇಳಿಸ್ತಾ ಇದೆಲ್ಲ? ಹೇಳಿ, ಇವತ್ತಿನ ಮಾಹಿತಿ ಏನಿದೆ? ಕೇಳಿಸ್ತಾ ಇದೆಯಲ್ಲ ಮೇಡಮ್? ಡನ್, ಕೇಳಿಸ್ತಿದೆ. ಕಂಟಿನ್ಯೂ ಮಾಡಿ ಶಿಬಿ. ಎಸ್ ಕಂಟಿನ್ಯೂ. ಇವತ್ತು ಎರಡು ಪ್ರಮುಖ ಬೆಳವಣಿಗೆಗಳು SIT ತನಿಖೆಗೆ ಸಂಬಂಧಿಸಿದಂತೆ ನಡೆದಿದೆ. ಒಂದನೇದಾಗಿ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಿಂದ ಆದಿಶೇಷ ನಾರಾಯಣ ಎಂಬಾತನ ಮನೆಯವರು SIT ಕಚೇರಿಗೆ ಬಂದಿದ್ದು, ಈತನ ಒಂದು ಐಡೆಂಟಿ ಕಾರ್ಡ್ ಏನು ಡ್ರೈವಿಂಗ್ ಲೈಸೆನ್ಸ್ ಧರ್ಮಸ್ಥಳ ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾಗಿದೆ. ಇದನ್ನು ಗುರುತಿಸುವ ಕಾರ್ಯವನ್ನು ಮಾಡಿದ್ದಾರೆ. ಮತ್ತೊಂದೆಡೆಯಿಂದ ಚಿನ್ನಯ್ಯನನ್ನು ಇವತ್ತು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯದಲ್ಲಿ ಆತನ ಹೇಳಿಕೆ ದಾಖಲಿಸುವ ಕಾರ್ಯ ದಿನವಿಡೀ ನಡೆದಿದೆ. ಆದರೆ ಇಂದು ಅದು ಪೂರ್ಣಗೊಂಡಿಲ್ಲ ಎಂಬುದು ತಿಳಿದು ಬಂದಿದೆ. ಈ ಹೇಳಿಕೆ ದಾಖಲಿಸುವ ಕಾರ್ಯವನ್ನು 27ನೇ ತಾರೀಕಿಗೆ ಮತ್ತೆ ಮುಂದುವರಿಸಲಿದ್ದಾರೆ. ಅಂದ್ರೆ ಆತ 23ನೇ ತಾರೀಕಿಗೆ ಒಂದು ಸುತ್ತಿನ ಹೇಳಿಕೆಯನ್ನು ದಾಖಲಿಸಿದ್ದ, ಅವತ್ತು ಪೂರ್ಣಗೊಂಡಿರಲಿಲ್ಲ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನ್ಯಾಯಾಧೀಶರ ಮುಂದೆ ಈತ ಹೇಳಿಕೆಯನ್ನು ದಾಖಲಿಸುವ ಕಾರ್ಯವನ್ನು ಮಾಡಿದ್ದ. ಆದರೂ ಈತನ ಹೇಳಿಕೆ ದಾಖಲಿಸುವ ಕಾರ್ಯ ಪೂರ್ಣಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಇದನ್ನು ಇನ್ನು ಮತ್ತೆ 27ನೇ ತಾರೀಕಿಗೆ ಕೂಡ ಈತನ ಹೇಳಿಕೆ ದಾಖಲಿಸುವ ಕಾರ್ಯ ನಡೆಯಲಿದೆ. ಇಷ್ಟು ಸುದೀರ್ಘ ಯಾಕೆ ಆಗ್ತಾ ಇದೆ? ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಶಿಬಿ? ಅಂದ್ರೆ ಅದು ತುಂಬಾ ಕುತೂಹಲದ ವಿಚಾರವಾಗಿ ಮಾರ್ಪಟ್ಟಿದೆ. ಇಷ್ಟು ಸುದೀರ್ಘವಾಗಿ ಯಾಕೆ ಹೇಳಿಕೆ ದಾಖಲಿಸಲಾಗ್ತಾ ಇದೆ ಅಂತ. ಆರಂಭದಲ್ಲಿ ಸಾಕ್ಷಿ ದೂರುದಾರನಾಗಿ ಬಂದ ವೇಳೆ ಈತ ಸುಮಾರು 2 ಗಂಟೆಯ ಅವಧಿಯಲ್ಲಿ ತನ್ನ ಸಂಪೂರ್ಣ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ದಾಖಲಿಸುವ ಕಾರ್ಯವನ್ನು ಮಾಡಿದ್ದ. ಇದಾದ ಬಳಿಕ ಈತನನ್ನು ವಿಚಾರಣೆಯ ವೇಳೆ ಈತನಿಂದ ಹಲವು ಮಾಹಿತಿಗಳು ಸಿಗದ ಹಿನ್ನೆಲೆಯಲ್ಲಿ ಮತ್ತೆ SIT ತಂಡದವರು ಏನು ಚಿನ್ನಯ್ಯನನ್ನು ಸಾಕ್ಷಿ ದೂರುದಾರನನ್ನು ಆರೋಪಿಯ ಸ್ಥಾನಕ್ಕೆ ತಂದರು. ಆ ಬಳಿಕ ಆತ 1.5 ಗಂಟೆಗಳ ಕಾಲ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ನೀಡಿದ್ದ. ಇದಾದ ಬಳಿಕ ಈತ ಸವಿಸ್ತಾರವಾದ ಹೇಳಿಕೆಯನ್ನು ನೀಡುತ್ತಿದ್ದಾನೆ. ಆದ್ರೆ ಇಷ್ಟೊಂದು ಸಮಯವನ್ನು ತೆಗೆದುಕೊಳ್ಳುತ್ತಿರುವುದು ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈತ ಯಾವ ವಿಚಾರಗಳನ್ನು ಮುಂದಿಡುತ್ತಿದ್ದಾನೆ ಎಂಬುದು ಮುಚ್ಚಿದ ಕೋಣೆಯಲ್ಲಿ ಇದು ನಡೆಯುತ್ತಿರುವುದರಿಂದ ಇದರ ಬಗ್ಗೆ ಇನ್ನಷ್ಟು ಕುತೂಹಲಗಳು ಹೆಚ್ಚುತ್ತಿದೆಯೇ ಹೊರತು ಯಾವುದೇ ಮಾಹಿತಿಗಳು ಹೊರಗೆ ಲಭ್ಯವಾಗುವುದಿಲ್ಲ.
ನಾನ್ ಕೋರ್ಟ್ ಒಳಗೆ ಆತ ಏನ್ ಹೇಳಿಕೆ ಕೊಡ್ತಿದ್ದಾನೆ ಗೊತ್ತಿಲ್ಲ, ಆದ್ರೆ ಪಾರ್ಟ್ ಬೈ ಪಾರ್ಟ್ ಆತ ತಿಮ್ರೋಡಿ ಅವರ ಜೊತೆ ಮಾತಾಡಿದ್ದ ವಿಡಿಯೋಗಳು ಹೊರಗಡೆ ಬರ್ತಾ ಇದೆ. ಅತ್ಯಂತ ಭಯಾನಕ ವಿಚಾರಗಳನ್ನ ಆಸಿಡ್ ಹಾಕಿರೋದು ಅಥವಾ ಬೇರೆ ಬೇರೆ ಹೆಸರುಗಳು ಬಹಳ ಕೇಳೋದಕ್ಕೆ ಸ್ವಲ್ಪ ಭಯ ಆಗತ್ತೆ, ಆ ತರದ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾನೆ. ಇದ್ರ ಬಗ್ಗೆ ಏನಾದ್ರು SIT ಗಮನ ಹರಿಸಿದ್ಯಾ? ಈ ವಿಡಿಯೋಗಳ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಶಬಿ? ಅಂದ್ರೆ SIT ಈ ಚಿನ್ನಯ್ಯನ ವಿಚಾರದಲ್ಲಿ ತನಿಖೆಯನ್ನು ಒಂದು ಹಂತಕ್ಕೆ ಸ್ತಬ್ಧಗೊಳಿಸಿರುವಂತೆಯೇ ಕಾಣ್ತಾ ಇದೆ. ಯಾಕಂದ್ರೆ ಆತ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾನೆ ಎಂಬುದು ಲಭಿಸುತ್ತಿರುವಂತಹ ಮಾಹಿತಿ. ಇದೀಗ ಆತ ಈಗ ದಾಖಲಿಸುತ್ತಿರುವಂತಹ ಹೇಳಿಕೆ ಏನಿದೆ, ಇದನ್ನು ಪಡೆದ ಬಳಿಕ ಈ ವಿಚಾರದ ಬಗ್ಗೆ SIT ಏನಾದ್ರೂ ಕ್ರಮ ಕೈಗೊಳ್ಬಹುದು. ಅದು ಚಿನ್ನಯ್ಯನ ವಿಚಾರವನ್ನು ಮುಕ್ತಾಯಗೊಳಿಸಿದರೂ ಕೂಡ ಇನ್ನು ಹಲವಾರು ವಿಚಾರಗಳು ಇಲ್ಲಿ ತನಿಖೆ ಆಗ್ಬೇಕಾಗಿದೆ. ಯಾಕಂದ್ರೆ ಪತ್ತೆಯಾಗದಂತಹ ಹಲವಾರು ಪ್ರಕರಣಗಳಿವೆ. ಇವತ್ತು ಈ ವಿಚಾರಗಳ ಬಗ್ಗೆ SIT ಎರಡನೇ ಹಂತದಲ್ಲಿ ಕ್ರಮ ಕೈಗೊಳ್ತದ ಎಂಬ ಕುತೂಹಲ ಕೂಡ ಇದೆ. ಚಿನ್ನಯ್ಯನೊಂದಿಗೆ ಇಡೀ ತನಿಖೆ ಮುಗ್ದು ಹೋಗ್ತದ ಅಥವಾ ಇನ್ನು ಹೊಸ ತನಿಖೆಗೆ ಇದು ಬಾಗಿಲು ತೆರೆದುಕೊಳ್ಳಲಿದೆ ಎಂಬ ಅನುಮಾನ ಕೂಡ ಇದೆ. ಆದ್ರೆ ಇದು ಯಾವುದಕ್ಕೂ SIT ಮುಖ್ಯಸ್ಥರು ಮತ್ತು ಇತರ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಎಂಬುದನ್ನು ಎಲ್ಲರೂ ಕುತೂಹಲದಿಂದ ನೋಡ್ತಿದ್ದಾರೆ. ಆದ್ರೆ ಈ ಬಗ್ಗೆ ಯಾವುದೇ ಸುಳಿವುಗಳನ್ನು ಕೂಡ SIT ಈವರೆಗೂ ಎಲ್ಲಿಯೂ ನೀಡುತ್ತಿಲ್ಲ. ಯಾರ ವಿಚಾರಣೆಯೂ ನಡೀತಾ ಇಲ್ಲ, ಯಾರನ್ನು ಕರೆಸುವ ಕಾರ್ಯವನ್ನು SIT ಈಗ ಮಾಡ್ತಾ ಇಲ್ಲ. ಇದೊಂದೇ ವಿಚಾರದಲ್ಲಿ SIT ಮುಂದುವರಿತಾ ಇದೆ. ನಾನೀಗ ತಿಮ್ರೋಡಿ ವಿಚಾರದಲ್ಲಿ ಏನು ಬೆಳವಣಿಗೆ ಆಗಿದೆ, ನಾಪತ್ತೆ ಅನ್ನೋ ಸುದ್ದಿ ಬರ್ತಾ ಇದೆ, ಏನಾದ್ರೂ ಅಪ್ಡೇಟ್ಸ್ ಇದೆಯಾ ಶಿವಿ? ಮೈಸೆಟ್ ತಿಮರೋಡಿ ಅವರ ಗಡೀಪಾರು ಆದೇಶ ಬಂದ ಬಳಿಕ ಮೈಸೆಟ್ ತಿಮರೋಡಿ ಅವರು ಮನೆಯಲ್ಲಿ ಇಲ್ಲ ಎಂಬುದು ಲಭಿಸುತ್ತಿರುವಂತಹ ಮಾಹಿತಿ. ಈ ಹಿಂದೆ ಆರ್ಮ್ಸ್ ಆಕ್ಟ್ ಪ್ರಕಾರ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ನೀಡಲು ಬೆಳ್ತಂಗಡಿ ಪೊಲೀಸರು ಮಹೇಶೆಟ್ಟಿ ಅವರ ಮನೆಗೆ ತೆರಳಿದ್ದಾಗ ಕೂಡ ಅವರು ಮನೆಯಲ್ಲಿ ಇರಲಿಲ್ಲ. 2 ಬಾರಿ ಅವರ ಮನೆಯ ಗೋಡೆಗೆ ನೋಟಿಸ್ ಅನ್ನು ಅಂಟಿಸಿ ಹಿಂತಿರುಗುವ ಕಾರ್ಯವನ್ನು ಬೆಳ್ತಂಗಡಿ ಪೊಲೀಸರು ಮಾಡಿದರು. ಇದೀಗ ಈ ವಿಚಾರದಲ್ಲಿ ಕೂಡ ಅವರನ್ನು ಹುಡುಕುವ ಕಾರ್ಯದಲ್ಲಿ ಜಿಲ್ಲಾ ಪೊಲೀಸರು ನಿರತರಾಗಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ಸುಳಿವುಗಳು ಪೊಲೀಸರಿಗೆ ಲಭ್ಯವಾಗಿಲ್ಲ. ಇದೀಗ ಗಡೀಪಾರು ಪ್ರಕರಣದಲ್ಲಿ ಏನಿದೆ ಅಂದ್ರೆ, ಅವರು ಪತ್ತೆಯಾದರೆ ಅವರನ್ನು ತಕ್ಷಣವೇ ವಶಕ್ಕೆ ಪಡೆದು ಗಡೀಪಾರು ಮಾಡುವಂತಹ ಕಾರ್ಯವನ್ನು ಪೊಲೀಸರು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಪತ್ತೆಯಾಗಿಲ್ಲ ಅಂತ ಅನಿಸ್ತಾ ಇದೆ. ಅವರು ಈ ಬಗ್ಗೆ ಹೈಕೋರ್ಟ್ ನಲ್ಲಿ ಪ್ರಶ್ನಿಸ್ತಾರಾ ಎಂಬ ವಿಚಾರ ಕೂಡ ಇನ್ನು ಯಾವುದೇ ಮಾಹಿತಿಗಳು ಹೊರಗೆ ಬಂದಿಲ್ಲ. ಈ ವಿಚಾರವನ್ನು ಈವರೆಗೂ ಹೈಕೋರ್ಟ್ಗೆ ಹೋಗಿಲ್ಲ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ. ಧನ್ಯವಾದ ಶಿಬಿ, ಇವತ್ತಿನ ಎಲ್ಲ ಅಪ್ಡೇಟ್ಸ್ ಅನ್ನ ನಮ್ಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ವಿಮಲಾ ಅವ್ರಿ, ನಾನು ಆಗ್ಲೇ ಕೇಳೋದಕ್ಕೆ ಹೊರಟೆ, ದಲಿತರಿಗೆ ಕೊಟ್ಟಂತ ಭೂಮಿ ಇದೆಯಲ್ಲ, ಆ ಭೂಮಿಯನ್ನ ಯಾರು ತಗೊಳ್ಳೋ ಹಾಗಿಲ್ಲ. ಅದು ಕಾನೂನು ಪ್ರಕಾರವಾಗಿ ಅಪರಾಧ ಆಗತ್ತೆ. ಆ ತರದ ಅಪರಾಧಕ್ಕೆ ನ್ಯಾಯಾಲಯ ಶಿಕ್ಷೆಯನ್ನು ಒಳಪಡಿಸ್ಬೇಕಲ್ವಾ ಅಂತ. ಇನ್ನೊಂದು, ಆನೆ ಮಾವುತ ಮತ್ತು ಆತನ ತಂಗಿ ಜಮೀನ್ ವಿಚಾರದಲ್ಲಿ ಹೇಳಿದ್ರಿ, ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಆ ಪಟ್ಟ ನಮ್ಮ ಹೆಸರಲ್ಲಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರೋದನ್ನ ತಾವು ಗಮನಿಸಿರ್ಬೋದು ಅಂತ ಅನ್ಕೊಳ್ತೀನಿ. ಇದರ ನಡುವೆ ಇವತ್ತೂ ಕೂಡ ಉಪಮುಖ್ಯಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ರು ದೊಡ್ಡ ಷಡ್ಯಂತ್ರ ನಡೆದಿದೆ, ಅಲ್ಲಿ ಅವರ ಹೆಸರು ಹಾಳು ಮಾಡೋದಕ್ಕೆ ಷಡ್ಯಂತ್ರ ನಡೆದಿದೆ, ಹಾಗಾಗಿ ನಾವ್ ಇದನ್ನ ತನಿಖೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿನೇ ಮಾತಾಡ್ತಿದ್ದಾರೆ. ಅಂದ್ರೆ ನೀವು ಯಾರ ಹತ್ರ ನ್ಯಾಯದ ಬೇಡಿಕೆಯನ್ನ ಮುಂದಿಡ್ತಿದ್ದೀರಿ, ಆ ಬೇಡಿಕೆಯನ್ನು ಮುಂದಿಡೋ ಸಂದರ್ಭದಲ್ಲಿ ಅವರೊಂದು ತೀರ್ಮಾನಕ್ಕೆ ಬಂದಾಗಿದೆ. ಹಾಗಾಗಿ ನ್ಯಾಯಕ್ಕೆ ಒಂದ್ ಮನ್ನಣೆ ಸಿಗತ್ತೆ, ಕೇಳಿಸ್ಕೊಳ್ಳೋ ಕಿವಿ ಇದೆ ಅಂತ ಅನ್ಸುತ್ತೆ ನಮ್ಗೆ. ಪ್ರಶ್ನೆ ಏನಂದ್ರೆ, ನನಗೆ ಇವತ್ತಿಗೂ ಕೂಡ ಜನಚಳುವಳಿಯ ಬಗ್ಗೆ ನಂಬಿಕೆ ಇದೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಸಂವಿಧಾನದಲ್ಲಿ ನಂಬಿಕೆ ಇದೆ. ಹಾಗಾಗಿ ನೀವು ಹೇಳಿದಾಗೆ ಉಪಮುಖ್ಯಮಂತ್ರಿಗಳು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಯಾರ ಬಗ್ಗೆ ಆರೋಪ ಇದೆಯೋ, ನಾವು ಅವರನ್ನ ಅಪರಾಧಿಗಳು ಅಂತ ಹೇಳ್ತಾ ಇಲ್ಲ. ಈಗ ಅದು ಭೂಮಿಯ ಪ್ರಶ್ನೆ ಇರಬಹುದು ಅಥವಾ ಬೇರೆ ದೌರ್ಜನ್ಯ, ಅತ್ಯಾಚಾರ, ಇದೆಲ್ಲ ಕೊಲೆ, ಇಂಥದ್ದೆಲ್ಲವೂ ಇದಾವಲ್ಲ. ಈ ಎಲ್ಲ ಆರೋಪಗಳು ಇರುವಂತಹ ಸಂದರ್ಭದಲ್ಲಿ ನೀವು ಆರೋಪ ಹೊತ್ತವರನ್ನ ವಿಚಾರಣೆ ಮಾಡಿ, ಅದನ್ನ ಮಾಡ್ದೇನೆ ನೀವು ಯಾರು ಹೋರಾಟ ಮಾಡ್ತಾ ಇದ್ದಾರೋ ಅವರ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವ ತರದಲ್ಲಿ ಮಾಡ್ತಾ ಇದ್ದೀರಲ್ಲ, ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇರೋದು ಇದನ್ನೇನೆ. ಹಾಗಾಗಿ ನಮ್ಗೆ ಈಗ್ಲೂ ಕೂಡ ಪ್ರಜಾಪ್ರಭುತ್ವ ನಂಬಿಕೆ ಇರುವ ಕಾರಣಕ್ಕಾಗಿ ಒಂದು ಸಣ್ಣ ಉದಾಹರಣೆ, ಹಾಸನದ ಪ್ರಜ್ವಲ್ ರೇವಣ್ಣ ಪ್ರಕರಣ, ಜನಚಳವಳಿಯ ಕಾರಣಕ್ಕಾಗಿ ಇವತ್ತು ಅವರೇ ಮಾಡಿದ ತಪ್ಪಿಗೆ, ನಾವ್ಯಾರು ಆರೋಪ ಹೊರಿಸಿರ್ಲಿಲ್ಲ, ಅವರೇ ಮಾಡಿದ ತಪ್ಪಿಗೆ ಇವತ್ತು ನ್ಯಾಯಾಲಯ ಅವರಿಗೆ ಜೀವದ ಕೊನೆಯ ಉಸಿರಿನವರೆಗೆ ಜೈಲು ಶಿಕ್ಷೆಯನ್ನ ಕೊಟ್ಟಿದೆ ಅಲ್ವಾ. ಸೊ ನಾವ್ ಹೇಳ್ತಾ ಇರೋದು, ತಪ್ಪು ಮಾಡಿದ ಅವರಂತ ಒಂದು ಆರೋಪ ಇರುವಾಗ ಆ ಆರೋಪಿಗಳನ್ನ ನೀವು ವಿಚಾರಣೆ ಮಾಡಿ. ಸಾರಿ ಟು ಇಂಟರಪ್ಟ್, ಕ್ಷಮಿಸಿ. ಆದ್ರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಒಂದು ರಾಜಕೀಯ ಹಿತಾಸಕ್ತಿ ಇತ್ತು, ರಾಜಕೀಯ ನಾಯಕತ್ವ ಅವರ ಅವನತಿಗೆ ಕಾದಿತ್ತು. ಸಿಡಿ ಹಂಚೋದ್ರಿಂದ ಹಿಡಿದು ಎಲ್ಲಾ ಕಡೆಗೆ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಿದೆ. ಅಂದ್ರೆ ಅಲ್ಲೊಂದು ಗ್ರಿಡ್ಜ್ ಇತ್ತು, ಇಲ್ಲಿ ಹಂಗಿಲ್ವಲ್ಲ. ಇಲ್ಲಿ ಕಾಪಾಡಬೇಕು ಅನ್ನೋದೊಂದು ಹಿತಾಸಕ್ತಿ ಇದೆ. ನಿಮ್ಗೆ ಅಲ್ಲೊಂದು ಹಿತಾಸಕ್ತಿ ಇತ್ತು, ಆ ಕುಟುಂಬದ ಸಿಕ್ಕಿದ್ದ ಅವಕಾಶವನ್ನ ಬಳಸ್ಕೊಳ್ಬೇಕು ಅಂತ. ಆದ್ರೆ ಇಲ್ಲಿ ಏನೇ ಸಿಕ್ಕಿದ್ರು ಮುಚ್ಚಾಕಿ ಅವರನ್ನ ಕಾಪಾಡ್ಬೇಕು ಅನ್ನೋ ಹಿತಾಸಕ್ತಿ ಇಲ್ಲಿದೆ.
ಹೀಗಿರುವಾಗ ಏನ್ ನ್ಯಾಯ ನಿರೀಕ್ಷೆ ಮಾಡ್ತೀರಿ ನೀವು? ಅಲ್ಲ, ಅದೇನೆ ಕರೆಕ್ಟ್. ಅದು ಒಂದು ಹಂತದಲ್ಲಿ ಇರ್ಬೋದು, ಬಟ್ ಪ್ರಭಾವಿ ಮತ್ತು ಪ್ರಬಲ ಅಂತನ್ನುವಂತಹ ವರ್ಗಕ್ಕೆ ಸೇರಿದವರು ಇರುವಾಗ ಈ ತರದವುಗಳೆಲ್ಲ ಬರ್ತವೆ. ಅಲ್ಲೂ ಕೂಡ ಸಾಕಷ್ಟು ಅವರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಕೆಲಸಗಳು ನಡೆದಿದ್ದಾವೆ ಅಂತನ್ನೋದು ನನಗೂ ಗೊತ್ತು, ಮೀಡಿಯಾದವರಾಗಿ ನಿಮಗೂ ಗೊತ್ತು. ಈವನ್ ದೆನ್ ಜನ ಚಳುವಳಿಯ ಕಾವು ಮತ್ತು SITಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿರೋದು ಇಲ್ಲಿ ನಾವು ಇವತ್ತಿನ ನಮ್ಮ ಡಿಮ್ಯಾಂಡ್ ಅಲ್ಲಿ ಅದು ಕೂಡ ಇರೋ ಅಂತದ್ದು. ನಾವು ಇಂಥವ್ರನ್ನೇ ಅಪರಾಧಿಗಳು ಅಂತ ನಾವು ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ. ಆದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನ್ ಕೆಲಸ ಮಾಡ್ತಾ ಇದೆಯಲ್ಲ, ಅಲ್ಲಿ ಮಧ್ಯ ಪ್ರವೇಶ ಮಾಡಬೇಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅಥವಾ ಸರ್ಕಾರ ಆಸ್ ಸಚ್ ಇರ್ಬೋದು. ನೀವು SITಗೆ ನಿಷ್ಪಕ್ಷಪಾತ ತನಿಖೆ, ನೆಲದ ಕಾನೂನಿನ ಅಡಿಯಲ್ಲಿ ನಿಷ್ಪಕ್ಷಪಾತ ತನಿಖೆ ಮಾಡ್ಲಿಕ್ಕೆ ಬಿಟ್ಕೊಡಿ. ನೀವು ಬಿಟ್ಟು ಕೊಟ್ಟ ನಂತರ ಅದು ಸತ್ಯವನ್ನ ಅದು ಹೊರಗೆ ತೆಗೆದ್ರೆ ನಾವು ಅದನ್ನ ಒಪ್ಕೋತೀವಿ. ಆದ್ರೆ ನಮಗೆ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ ಕೊಲೆ ನಡೆದಿದೆ ಅಲ್ಲಿ. ಅದ್ರ ಕೊಲೆ ಮಾಡಿದ್ ಯಾರು ಅಂತ ನಿಮ್ಗೆ ಇವತ್ತವರೆಗೆ ಪತ್ತೆ ಹಚ್ಚಕ್ ಆಗಿಲ್ಲ ಅಂತ ಅಂದ್ರೆ, ನಾಟ್ ಜಸ್ಟ್ ಈ ಸರ್ಕಾರ, 80ರ ದಶಕದಿಂದ ನಡೀತಾ ಇರುವಂತದ್ದು ಇದು. ಪದ್ಮಲತಾ ಪ್ರಕರಣ ನಡೆದಾಗ ರಾಮಕೃಷ್ಣ ಹೆಗಡೆ ಅವರ ಗೌರ್ಮೆಂಟು ಇದ್ದಿದ್ದು, ಬಿ ರಾಚಯ್ಯ ಗೃಹ ಮಂತ್ರಿಗಳಾಗಿದ್ರು. ಸ್ವತಃ ಅವರು ಪದ್ಮಲತಾ ಅವರ ಮನೆಗೆ, ದೇವಾನಂದ್ ಅವರ ಮನೆಗೆ ಭೇಟಿ ಕೊಟ್ಟಿದ್ರು. ಅಂದ್ರೆ ಇಂಥದ್ದೆಲ್ಲ ನಡೆದ ಮೇಲೂ ಕೂಡ ಡಿಫರೆಂಟ್ ಸರ್ಕಾರಗಳು ಇರುವಾಗ, ಅಥವಾ ಸೌಜನ್ಯ ಪ್ರಕರಣ ನಡೆದಾಗ ಬಿಜೆಪಿ ಸರ್ಕಾರ ಇದ್ದಿದ್ದು, ಅಶೋಕ್ ಗೃಹ ಮಂತ್ರಿಗಳು ಇದ್ದಿದ್ದು, ಅದೇ ಗೃಹ ಮಂತ್ರಿಗಳು ಅಂಥದ್ದೊಂದು ದಾರುಣ ಕೃತ್ಯಕ್ಕೆ ನ್ಯಾಯದ ಪರವಾಗಿ ನಿಲ್ಲುವ ಬದಲು ಮೊನ್ನೆ ಕಾರ್ ತಗೊಂಡು ಮೆರವಣಿಗೆ ತಗೊಂಡು ಹೋಗ್ತಾರೆ ಧರ್ಮಸ್ಥಳಕ್ಕೆ. ಅಗೇನ್ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ನಾವು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ, ದೇವರ ಬಗ್ಗೆ ಮಾತಾಡ್ತಾ ಇಲ್ಲ, ಜನರ ನಂಬಿಕೆಯ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಇಷ್ಟು ಅವಘಡಗಳು ನಡೆದಿರುವಾಗ ಒಂದು ಸಂಶಯಾತೀತವಾದಂತಹ ಎನ್ಕ್ವೈರಿ ನಡಿಬೇಕು. ಇಲ್ಲಿ ನಾನು ಒಂದು ಅಂಶವನ್ನು ಹೇಳೋದಕ್ಕೆ ಬಯಸ್ತೀನಿ. 2016ರಲ್ಲಿ ಈ ಕರ್ನಾಟಕ ಸರ್ಕಾರವೇ ನೇಮಿಸಿದಂತಹ ಮಹಿಳೆ ಮತ್ತು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ತಡೆಯೋದಕ್ಕೆ ನೀವು ಪರಿಹಾರ ಕ್ರಮಗಳನ್ನ ಸೂಚಿಸಿ ಅಂತ ಉಗ್ರಪ್ಪ ಅವ್ರ ನೇತೃತ್ವದಲ್ಲಿ ಮಾಡಿರುವಂತಹ ಉನ್ನತ ಸಮಿತಿಯ ಸದಸ್ಯೆಯಾಗಿ ನಾನು ಕೆಲಸ ಮಾಡಿದವಳು. ಸೊ ಆ ಸಮಿತಿ ನಾವು ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟಾಗ ನಮಗೆ ಸೌಜನ್ಯ ಪ್ರಕರಣದ ಜೊತೆಗೆ ಅಸಹಜ ಸಾವುಗಳು, ಆಗ 2016ರಲ್ಲಿ ನಾವು ಭೇಟಿ ಕೊಟ್ಟಿದ್ದು, ಆ ಹೊತ್ತಿಗೇನೆ 400ಕ್ಕೂ ಹೆಚ್ಚು ಅಸಹಜ ಸಾವುಗಳು ನಡೆದಿದ್ದಾವೆ ಅಂತ ಅನ್ನುವಂತಹ ರಿಪೋರ್ಟ್ ನಮಗೆ ಬಂದು, ನಾವಲ್ಲಿ ಸಭೆ ನಡೆಸಿದಾಗ ಸ್ವತಃ ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ವರ್ಷಕ್ಕೆ ಕನಿಷ್ಠ 100 ಅಸಹಜ ಸಾವುಗಳು ದಾಖಲಾಗ್ತವೆ ಅಂತ ಹೇಳಿದ್ರು. ನಮ್ಮ ಕಮಿಟಿ ಕೇಳಿದೆ, ಯಾಕಾಗ್ತದೆ ಈ 100 ಅಸಹಜ ಸಾವುಗಳು ನಡೆಯುತ್ತೆ ಅಂದ್ರೆ ಮೋಕ್ಷ ಪಡೆಯೋದಕ್ಕಾಗಿ ಇಲ್ಲಿ ಬಂದ್ ಜನ ಸಾಯ್ತಾರೆ ಅಂತ ಹೇಳಿದ್ರು. ಅವಾಗ ನಾವು ಕೇಳಿದ್ವಿ, ಇಲ್ಲೇ ಪಕ್ಕದಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಕೂಡ ಜನ ಅಷ್ಟೇ ಹೋಗ್ತಾರೆ, ಅಲ್ಲಿ ಯಾಕೆ ಮೋಕ್ಷಕ್ಕಾಗಿ ಸಾಯೋದಿಲ್ಲ? ತಿರುಪತಿಗೆ ಹೋಗ್ತಾರೆ ಜನ, ಯಾಕೆ ಸಾಯೋದಿಲ್ಲ? ಮಂತ್ರಾಲಯಕ್ಕೆ ಹೋಗ್ತಾರೆ, ಯಾಕೆ ಸಾಯೋದಿಲ್ಲ? ಶಿರಡಿಗೆ ಹೋಗ್ತಾರೆ, ಯಾಕೆ ಸಾಯೋದಿಲ್ಲ? ಇಲ್ಲಿ ಮಾತ್ರ ನಡೀತದೆ ಅಂದ್ರೆ ಏನೋ ಸಮಸ್ಯೆ ಇರ್ಬೇಕು, ಇದನ್ನ ನೀವು ಪತ್ತೆ ಮಾಡ್ಬೇಕು ಅಂತ ಆ ಉನ್ನತ ಸಮಿತಿ ರಿಪೋರ್ಟ್ ಕಳ್ಸೋದಕ್ಕೆ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟು ಬಂದಿತ್ತು. ಆದರೆ ಆ ಆದೇಶದ ಕಥೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾವು ಆ ರಿಪೋರ್ಟ್ ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೀವಿ. ಈಗ ಆ ಸರ್ಕಾರ ಅಂದ್ರೆ ನಾನಂತರ ಒಂದ್ ಸರ್ಕಾರ ಬಂದೋಗಿ, ಸಿದ್ದರಾಮಯ್ಯ ಅವರ ಸರ್ಕಾರ ಬಂದು ಈಗ 2ನೇ ವರ್ಷ ಮುಗಿತಾ ಇರುವ ಹೊತ್ನಲ್ಲಿ ಆ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡಿ ಚೀಫ್ ಸೆಕ್ರೆಟರಿ ಅಡಿಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಅದರ ಇಂಪ್ಲಿಮೆಂಟೇಷನ್ ಗೆ ಹೋಗಿದಾರಂತೆ. ನಮಗ್ ನಿರೀಕ್ಷೆ ಇದೆ, ಯಾಕಂದ್ರೆ ಒಂದು ಉನ್ನತ ಸಮಿತಿಯ ಎದುರುಗಡೆ ಪೊಲೀಸ್ ವರಿಷ್ಠಾಧಿಕಾರಿ 100ಕ್ಕೂ ಹೆಚ್ಚು ಅಸಹಜ ಸಾವುಗಳು ದಾಖಲಾಗ್ತವೆ ಅಂತ ಹೇಳಿದ್ದು ಮಿನಿಟ್ಸ್ ಅಲ್ಲಿ ದಾಖಲಾಗಿದೆಯಲ್ಲ, ನಾವು ಅಂತಿಮ ರಿಪೋರ್ಟ್ ಕೊಟ್ಟಿದ್ರಲ್ಲಿ ಇದೆಯಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲಿ, DK ಶಿವಕುಮಾರ್ ಆಗ್ಲಿ, ಅವರಿಗೆ ರಾಜ್ಯದ ಮಹಿಳೆಯರ ಮತ್ತು ಜನರ ಹಿತದೃಷ್ಟಿಯಿಂದ ಅವರು ಕನಿಷ್ಠ ಅವರ ನಂಬಿಕೆ ಏನ್ ಬೇಕಾದ್ರೂ ಇರ್ಲಿ, ಕನಿಷ್ಠ ತಾವು ಇರುವ ಸಚಿವ ಸ್ಥಾನಕ್ಕೆ, ವ್ಯಕ್ತಿಗಳಲ್ಲ ಅವರು, ಸಚಿವರು ಅವರು. ಹಾಗಾಗಿ ತಮ್ಮ ಸ್ಥಾನದ ಮಹತ್ವವನ್ನ ಅರಿತು ಕನಿಷ್ಠ ವಿಚಾರಣೆ ಮುಗಿಯುವವರೆಗೆ SIT ಮೇಲೆ ಪ್ರಭಾವ ಬೀರುವಂತಹ ಇಂತಹ ಮಾತುಗಳನ್ನ ಆಡಬಾರ್ದು. ಹಾಗಾಗಿ ಇವತ್ತು ನಮ್ಮ ಡಿಮ್ಯಾಂಡ್ ಅಲ್ಲಿ ನಾವು ಕೇಳಿದೀವಿ, SITಯ ಮೇಲೆ ಪ್ರಭಾವ ಬೀರುವಂತಹ ಷಡ್ಯಂತ್ರವನ್ನ ಮಾಡದೇ ಇರುವ ಹಾಗೆ ಸರ್ಕಾರ ನೋಡ್ಕೋಬೇಕು ಅಂತ ನಾವು ಕೇಳಿದೀವಿ. ಹಾಗಾಗಿ ಇವತ್ತು ಇವ್ರುಗಳು ಆಡ್ತಾ ಇರೋ ಮಾತುಗಳಿದಾವಲ್ಲ, ಅಥವಾ ವಿರೋಧ ಪಕ್ಷ ನಡ್ಕೋತಾ ಇರುವ ರೀತಿ ಅಂತಿದೆಯಲ್ಲ, ಇದು ನ್ಯಾಯದ ವಿರುದ್ಧ ಮಾಡ್ತಾ ಇರುವ ಷಡ್ಯಂತ್ರ ಅಂತ ಹೇಳಕ್ ಬಯಸ್ತೀನಿ ನಾನು. ಡಾನ್ ವಿಮಲಾ ಅವರೇ, ಇಲ್ಲಿ ಧರ್ಮಸ್ಥಳ ಅನ್ನೋ ಪ್ರಕರಣ ಅಂದ್ರೆ ಧರ್ಮಸ್ಥಳ ಅನ್ನೋ ಪದ ಬಹಳ ಹೆಚ್ಚು ಬಳಕೆಗೆ ಬಂದಿದೆ. ಅದರ ಜೊತೆಗೆ
ಇನ್ನೂ ಹೆಚ್ಚು ಬಳಕೆ ಆಗಿರೋ ಪದ ಅಂತಂದ್ರೆ ಷಡ್ಯಂತ್ರ. ಷಡ್ಯಂತ್ರ ಯಾವ ಭಾಗದಿಂದ ನಡೆದಿದೆ ಅಂತ ಗೊತ್ತಿಲ್ಲ, ಆದ್ರೆ ಒಂದು ಜನಾಭಿಪ್ರಾಯ ರೂಪಿಸೋ ನಿಟ್ಟಿನಲ್ಲಿ ಕನ್ನಡದ ಪ್ರಮುಖ ಸುದ್ದಿವಾಹಿನಿಗಳು ನಿಮ್ಮನ್ನೂ ಸೇರಿದಂತೆ ಅಥವಾ ಇವತ್ತು ನ್ಯಾಯ ಸಮಾವೇಶದಲ್ಲಿ ಭಾಗಿಯಾದವರೆಲ್ಲರೂ ಕೂಡ ಬುರುಡೆ ಗ್ಯಾಂಗ್ನವರು ಅನ್ನೋ ಒಂದು ಲೇಬಲ್ ಅನ್ನ ಹಚ್ಚೋದಕ್ಕೆ ಬಹಳ ಯಶಸ್ವಿಯಾಗಿದ್ದಾರೆ. ಮತ್ತು ಅದಕ್ಕೆ ಪೂರಕವಾದಂತಹ ಸುದ್ದಿಗಳು ಇವತ್ತು ನಾನು ಈಗಾಗಲೇ ದೀಪಕ್ ಕೋರ್ಸ್ಲಾ ಅವರ ಪತ್ರವನ್ನ ನಿಮ್ಗೆ ತಿಳಿಸ್ತೆ. ಸಿಜೆ ಅವರಿಗೆ ಪತ್ರ ಬರೆದಿದ್ದಾರೆ ಅವರು. ಅಂದ್ರೆ ಒಂದು ಸುದ್ದಿ ಮಾಧ್ಯಮಗಳೇ ಸುಳ್ಳು ಸುದ್ದಿಯನ್ನ ಹೇಗೆ ಪ್ರಸಾರ ಮಾಡ್ತವೆ ಅನ್ನೋದ್ರ ನಿಟ್ಟಿನಲ್ಲಿ. ಹಾಗಾಗಿ ಈ ತರದ ಅಭಿಪ್ರಾಯ ರೂಪಿಸೋದು, ಒಂದು ಕಡೆಯಲ್ಲಿ ಏನೂ ನಡೆದೇ ಇಲ್ಲ, ಬೇಕಂತ ಒಂದು ಕ್ಷೇತ್ರ ಒಂದು ಕುಟುಂಬಕ್ಕೆ ಧಕ್ಕೆ ತರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಬಹಳ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಇದೆಯಲ್ಲ, ಇದನ್ನ ಮತ್ತು ಇದಕ್ಕೆ ಪೂರಕವಾಗಿ ಸರ್ಕಾರದ ಕ್ರಮಗಳು, ಇದನ್ನ ಹೇಗ್ ನೋಡ್ತೀರಿ ತಾವು? ಇದನ್ನೇ ಬಲಸ್ಯ ಪೃಥ್ವಿ ಅಂತೀವಿ ನಾವು. ಅಂದ್ರೆ ಬಲಾಢ್ಯರ ಪರವಾಗಿ ನಿಲ್ಲೋದಕ್ಕೆ ಎಲ್ಲವನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವಂತಹ ತಂತ್ರಗಾರಿಕೆ ಇದು. ಹಾಗಾಗಿ ಉಳ್ಳವರ ಪರವಾಗಿಯೇ ತಕ್ಕಡಿಗಳು ತೂಗ್ತಾ ಇರುವಾಗ ಜನಚಳುವಳಿಯ ಧ್ವನಿ ದೊಡ್ಡದಾಗ್ಬೇಕು ಅಂತ ಅನ್ನೋದು ನಾವ್ ಹೇಳ್ತಾ ಇರೋಂಥದ್ದು. ಸೊ ಇವತ್ತಿನ ಪ್ರಶ್ನೆ ಏನಿದೆ, ನಾನು ಮತ್ತೆ ಹೇಳ್ತೀನಿ, ಡೇ 1 ನಿಂದ ನಾವು ಇವತ್ತು ನ್ಯಾಯ ಸಮಾವೇಶವನ್ನ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಅಂತ ಮಾಡಿದ್ವಲ್ಲ, ಅಥವಾ ನಾನು ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇರುವಂತಹ ಜನವಾದಿ ಮಹಿಳಾ ಸಂಘಟನೆ ಇರ್ಬೋದು, ಅಥವಾ ಪ್ರಗತಿಪರ ಚಳುವಳಿಗಳು ಯಾರೆಲ್ಲ 80ರ ದಶಕದಿಂದ ಇಂತಹ ಅನ್ಯಾಯಗಳ ವಿರುದ್ಧ, ಅಕ್ರಮಗಳ ವಿರುದ್ಧ, ಭೂ ಕಬಳಿಕೆಯ ವಿರುದ್ಧ, ದಲಿತರ ಮೇಲಿನ ದೌರ್ಜನ್ಯ ಮತ್ತು ಅವರಿಗೆ ಮಾಡಿದಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತದವ್ರು ಎಲ್ಲರೂ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ನಮ್ಮದು ಹೋರಾಟ ಯಾರು ತಪ್ಪೆಸಗಿದಾರೋ ಆ ತಪ್ಪೆಸಗಿದವರನ್ನ ಪತ್ತೆ ಮಾಡಿ ಅಂತವೇ ಹೊರತುನು ನಾವು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಚಾರವನ್ನ ಮಾಡೋದಕ್ಕೆ ನಾವು ಹೋಗ್ತಾ ಇಲ್ಲ. ಬದಲಿಗೆ ಧರ್ಮಸ್ಥಳದಲ್ಲಿ ಹಲವು ಜನರಿಂದ ಪೂಜನೀಯವಾದಂಥವರು ಅಂತ ಯಾರು ಅಷ್ಟೊಂದು ಆರಾಧಿಸ್ತಾರೋ ಅಣ್ಣಪ್ಪ, ಮಂಜುನಾಥ ಸ್ವಾಮಿ, ಇವರನ್ನ ಅವರ ಹೆಸರನ್ನ ಇಟ್ಟುಕೊಂಡು ಅವರನ್ನ ನಂಬಿರುವಂತಹ ಭಕ್ತರಿಗೆ ಅಪಚಾರವನ್ನ ಯಾರು ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೋ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಅವರನ್ನ ಅವರ ಸೆರೆಯಿಂದ ಬಿಡಿಸ್ಬೇಕಾಗಿದೆ. ಹಾಗಾಗಿ ರಾಜ್ಯದ ಭಕ್ತರಲ್ಲಿ ನಾನ್ ಕೇಳ್ತೀನಿ, ನಿಮ್ಮ ದೇವರನ್ನ ನೀವು ಬಿಡಿಸ್ಕೋಬೇಕು ಅಂತಂದ್ರೆ, ಮಂಜುನಾಥ ಸ್ವಾಮಿ ಅಂತಂದ್ರೆ ನ್ಯಾಯದ ಪರವಾಗಿರುವಂತವ್ರು ಅಂತ ಇರುವಂತಹ ನ್ಯಾಯವನ್ನೇ ಕೂಡ ಕಟ್ಟಾಕುವಂತಹ ಕೆಲಸ ನಡೆದಾಗ ಯಾರು ನಿಜವಾದ ಅರ್ಥದಲ್ಲಿ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರ ಮೇಲೆ ಆರೋಪಗಳನ್ನ ಹೊರಿಸುವಂತಹ ಕೆಲಸ ಮಾಡೋದಿದೆಯಲ್ಲ, ಅದು ಅಧರ್ಮ. ಹಾಗಾಗಿ ಈ ಷಡ್ಯಂತ್ರ ಅಂತ ಅನ್ನೋದಿದೆಯಲ್ಲ, ಯಾವತ್ತೂ ಕೂಡ ಉಳ್ಳವರ ಪರವಾಗಿ ಧ್ವನಿ ಎತ್ತೋದಕ್ಕಾಗೇನೆ ಒಂದಿಷ್ಟು ಮಾಧ್ಯಮಗಳು ಇರ್ತವೆ. ಹಾಗಾಗಿ ಇವತ್ತು ಈ ಪ್ರಕರಣದಲ್ಲಂತೂ ಸ್ವತಂತ್ರ ಮಾಧ್ಯಮಗಳಿದಾವಲ್ಲ, ಸ್ವತಂತ್ರ ಮಾಧ್ಯಮಗಳು ನಿಜವಾದ ಸಂವಿಧಾನದ 4ನೇ ಅಂಗ ಅಂತ ಏನ್ ಕರಿತೀವಲ್ಲ ನಾವು, ಪತ್ರಿಕಾ ಮಾಧ್ಯಮವನ್ನ ಅಥವಾ ಪತ್ರಿಕಾ ರಂಗ ಅಂತ ಏನ್ ಹೇಳ್ತೀವಿ ಅದನ್ನ, ಆ ಕೆಲಸವನ್ನ ಇವತ್ತು ಬಹುತೇಕ ಸ್ವತಂತ್ರ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಅಲ್ಲೂ ಕೂಡ ಕೆಲವರು ಇದ್ದಾರೆ. ಆದ್ರೆ ಸೋ ಕಾಲ್ಡ್ ಮೈನ್ ಸ್ಟ್ರೀಮ್, ನಾನೇ ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಅವರನ್ನ ಕರೆಯಲ್ಲ, ನಾವು ಮೈನ್ ಸ್ಟ್ರೀಮ್ ಮೀಡಿಯಾ ನಾವು ಇವತ್ತು, ಯಾಕಂದ್ರೆ ಜನರ ಧ್ವನಿಯಾಗಿ ನಾವಿದೀವಿ, ನಾವು ಉಳ್ಳವರ ಧ್ವನಿಯಾಗಿ ಇಲ್ಲ. ಹಾಗಾಗಿ ಆ ಮಾಧ್ಯಮಗಳು ಬಿಸ್ಕೆಟ್ ಹಾಕಿದ್ರೆ ಎಲ್ ಬೇಕಾದ್ರೂ ಹೋಗ್ತಾರೆ ಅಂತ ಅನ್ನೋದನ್ನ ಈಗಲ್ಲ, ನಾವು ಕೋವಿಡ್ ಸಂದರ್ಭದಲ್ಲಿ ನೋಡ್ಲಿಲ್ವಾ? ತಬ್ಲಿಗಿ ಇಟ್ಕೊಂಡು, ಇನ್ನೊಂದು ಇಟ್ಕೊಂಡು, ಮತ್ತೊಂದು ಇಟ್ಕೊಂಡು ಇಡೀ ದೇಶದ ಸಂವಿಧಾನದ ವಿರುದ್ಧ ಕೆಲಸ ಮಾಡ್ಲಿಲ್ವಾ ಅವರು? ಅಂತದೇ ಕೆಲಸವನ್ನ ಮುಂದುವರಿಸಿದ್ದಾರೆ ಅಂತ ಅನ್ನೋದನ್ನ ಇಲ್ಲೂ ನಾವು ನೋಡ್ಕೋದೆ ಹೊರತು. ಹಾಗಾಗಿ ಬೇರೆ ದಾರಿ ಇಲ್ಲ. ನಾವು ಪಿಸು ಮಾತಲ್ಲಿ, ಗಟ್ಟಿ ಮಾತಲ್ಲಿ, ಸ್ವತಂತ್ರ ಮಾಧ್ಯಮಗಳ ಮೂಲಕ ನಾವು ಕೇಳ್ತಾ ಇರೋದು ನ್ಯಾಯವನ್ನ, ನಾವು ಕೇಳ್ತಾ ಇರೋದು ಧರ್ಮ ಅಂದ್ರೆ ಏನು? ಮನುಷ್ಯರನ್ನಾಗಿ ನೋಡೋದು. ನೀವು ಕೊಲೆ ಮಾಡ್ತೀರಿ, ಕೊಲೆ ಈಗ ನೋಡಿ ನೀವೇ ತೋರಿಸ್ತಾ ಇದ್ದೀರಿ, ಯಾವ್ದೋ ID ಕಾರ್ಡ್ ಸಿಕ್ಕಿದೆ ಅಂತ ಹೇಳಿ ದೂರ್ ಕೊಡೋದಕ್ಕೆ ಹೋಗಿದ್ದಾರೆ. ಇಂತಹ ದೂರುಗಳನ್ನ 80ರ ದಶಕದಿಂದ ಕೊಡೋದಕ್ಕೆ ಹೋದವರನ್ನ ಹೆದರಿಸಿ ಬೆದರಿಸಿ ಕಳಿಸಿದ್ದು ಇದೆ ಅಲ್ವಾ? ಸೊ ಅದೆಲ್ಲವೂ ಕೂಡ ಕಡತದಲ್ಲಿ ಇದೆ ಅಲ್ಲ. UDR ಫೈಲ್ಗಳನ್ನ ನಾಶ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ. ಇವತ್ತು ಚಿನ್ನಯ್ಯ ಯಾವ ಕಾರಣದಿಂದ ಮುಂದೆ ಬಂದ್ರೋ ಗೊತ್ತಿಲ್ಲ, ಯಾವ ಕಾರಣದಿಂದ ತನ್ನದೇ 164 ಸ್ಟೇಟ್ಮೆಂಟ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಲ್ಪಡ್ತಾ ಇದೆ, ನಮ್ಗೆ ಗೊತ್ತಿಲ್ಲ. SIT ಈ ಕ್ಷಣದವರೆಗೂ ಯಾವುದನ್ನು ಕೂಡ ಬಹಿರಂಗ ಪಡಿಸಿಲ್ಲ. ಹಾಗಾಗಿ ಚೆನ್ನಯ್ಯ ಅವತ್ತೇನ್ ಹೇಳಿದ್ರು ಇವತ್ತೇನ್ ಹೇಳಿದ್ರು ನಮಗ್ ಗೊತ್ತಿಲ್ಲ. ಆದ್ರೆ ಚೆನ್ನಯ್ಯ ಇಲ್ಲಿ ನೆಪ ಮಾತ್ರ. ನಾವು ಕೇಳ್ತಾ ಇರೋದು ಅವತ್ತಿನಿಂದ ಇವತ್ತಿನವರೆಗೆ
ಅಸಹಜ ಸಾವುಗಳು ಅಂತ ಹಣೆಪಟ್ಟಿ ಕಟ್ಟಿ ಪಕ್ಕಕ್ಕೆ ತಳ್ಳಿದಿರಲ್ಲ, ಅವುಗಳ ತನಿಖೆ ಮಾಡಿ. ತನಿಖೆ ಮಾಡಿದಾಗ ಮತ್ತು ಮಾಡುವಾಗ ಸೌಜನ್ಯ ಪ್ರಕರಣದಲ್ಲಿ ಮಾಡಿದಂತಹ ಎಚ್ಚರ ತಪ್ಪಿನ ನಡವಳಿಕೆಯನ್ನ ನಡೆಸಬೇಡಿ. ಸಂತೋಷ್ ರಾವ್ ಅಂತ ಒಬ್ಬ ನಿಷ್ಪಾಪ ಜೀವಿಯನ್ನ ನಾವು ಅವತ್ತು ಹೋರಾಟ ಮಾಡುವಾಗ್ಲೂ ಹೇಳಿದ್ವಿ, ಸಂತೋಷ್ ರಾವ್ ಅಪರಾಧಿ ಅಲ್ಲ. ನೀವು ಯಾರನ್ನೋ ಕವರ್ ಮಾಡೋದಕ್ಕಾಗಿ ಸಂತೋಷ್ ರಾವನ್ನ ತಂದು ನಿರಪರಾಧಿಯನ್ನ ನೀವು ಬಲಿ ಕೊಡ್ತಾ ಇದ್ದೀರಿ ಅಂತ ನಾವ್ ಏನ್ ಮಾತು ಹೇಳಿದ್ವು ಅದನ್ನ CBI ಕೋರ್ಟ್ ಕೂಡ ಹೇಳ್ತು. ಹಾಗಾಗಿ ತನಿಖೆ ಮಾಡಿದೀವಿ ಅಂತ ಯಾರು ಅಲ್ಲ ಬಲ್ಲ ಪಾಪಿಗಳನ್ನ ತಂದು ಬಲಿ ಕೊಡಬೇಡಿ. ನೆಲದ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ಶಿವಕುಮಾರ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಅಥವಾ ಕರ್ನಾಟಕ ಸರ್ಕಾರವೇ, ವಿರೋಧ ಪಕ್ಷಗಳೇ, ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ಈ ದೇಶದ ಸಂವಿಧಾನದ ಅಡಿಯಲ್ಲಿ. ಸಂವಿಧಾನದ ಬಗ್ಗೆ ಕನಿಷ್ಠ ಗೌರವ ಇದ್ರೆ SITಗೆ ಸಂಪೂರ್ಣವಾದಂತಹ ನಿಷ್ಪಕ್ಷಪಾತವಾದ ತನಿಖೆಯನ್ನ ಮಾಡ್ಲಿಕ್ಕೆ ಕೊಡಿ. ಒಂದ್ ಫ್ಯಾಮಿಲಿ ಬರ್ತದೆ, ಒಂದ್ ಫ್ಯಾಮಿಲಿ ಹೋಗ್ತದೆ, ಆದ್ರೆ ನೆಲದ ಸತ್ಯವನ್ನ ಹುಗಿಯುವಂತಹ ಕೆಲಸ ಮಾಡಿ ನಿಮ್ಮ ಬದುಕಿಗೆ ನೀವೇ ಕಪ್ಪು ಚುಕ್ಕೆಯನ್ನ ಎಳ್ಕೋಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಿಮಲಾ ಅವರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ.